ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಮುಖ್ಯವಾಗಿ ಶುಕ್ರನ ಬದಲಾವಣೆ 15ರ ನಂತರ ಆಗ್ತಾ ಇರುವಂಥ ಶುಕ್ರನ ಬದಲಾವಣೆ ಈ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಅನುಕೂಲ ಫಲಗಳನ್ನು ಮೇ ಮಾಸದಲ್ಲಿ ನೀಡ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ, ಮುಖ್ಯವಾಗಿ ಶುಕ್ರ ಅಂದ್ರೇ ಇವರು ಕಳತ್ರಕಾರಕ ಅಂತ ಹೇಳ್ತಾ ಇರ್ತೀವಿ. ಅಂದರೆ ನಮಗೆ ಬೇಕಾಗಿರುವಂತಹ ಲಕ್ಸುರಿ ಲೈಫ್ ಸ್ಟೈಲ್ನ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಅನ್ನುವಂತಹ ಆಸೆಗಳಾಗಿರ್ಬೋದು, ಒಂದು ಕಲಾಕ್ಷೇತ್ರದಲ್ಲಿರುವಂತಹ ಒಂದು ಸೃಜನಶೀಲತೆ ತುಂಬಿರುವಂತಹ ಒಂದು ಜ್ಞಾನ ಆಗಿರ್ಬೋದು, ಅಥವಾ ಪ್ರೀತಿ ಪ್ರೇಮ ವ್ಯವಹಾರಗಳಾಗಿರ್ಬೋದು, ಈ ನಟನೆ ಇತ್ಯಾದಿ ಕ್ಷೇತ್ರಗಳಾಗಿರ್ಬೋದು, ಇಂತಹ ವಿಷಯಗಳಲ್ಲಿ ಪ್ರಧಾನವಾಗಿ ಶುಕ್ರನ ಅನುಗ್ರಹ ಅನ್ನೋದು ಇರಬೇಕಾಗಿದೆ. ಅಥವಾ ಸಂತಾನಕಾರಕ, ವಿವಾಹಕಾರಕ, ಅಥವಾ ಆರ್ಥಿಕ ವಿಷಯಗಳಲ್ಲಿ ಅತ್ಯಂತ ಅದ್ಭುತ ರೀತಿಯಲ್ಲಿ ಉತ್ತಮ ಲಾಭಗಳನ್ನು ಪಡೆಯೋಕ್ಕಾಗಿರ್ಬೋದು ಶುಕ್ರನ ಅನುಗ್ರಹ ಇರಬೇಕು. ಅಂತಹ ಶುಕ್ರ ಈ ಮೀನರಾಶಿಯವರಿಗೆ ತೃತೀಯ ಅಷ್ಟಮಾಧಿಪತಿಯಾಗಿರುವಂತಹ ಮೀನರಾಶಿಗೆ ಈ ಬರುವಂತಹ ದಿನಗಳಲ್ಲಿ ಯಾವ ರೀತಿ ಅನುಕೂಲ ಫಲಗಳು ನೀಡ್ತಾ ಇದ್ದಾರಾ, ಅಥವಾ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಮುಖ್ಯವಾಗಿ ಮೀನರಾಶಿಯವರಿಗೆ ಬದಲಾಗ್ತಾ ಇರುವಂತಹ ಈ ಶುಕ್ರನ ಪ್ರಭಾವ ಯಾವ ವಿಷಯದಲ್ಲಿ ಅಧಿಕವಾಗಿ ಇರುತ್ತೆ ಅಂತ ನೋಡುವುದಾದರೆ, ಈಗ ತೃತೀಯ ಸ್ಥಾನದಲ್ಲಿ ತೃತೀಯ ಅಷ್ಟಮಾಧಿಪತಿಯಾಗಿರುವಂತಹ ಶುಕ್ರ, ತೃತೀಯ ಸ್ಥಾನ ಅಂದ್ರೇ ಇದು ಧೈರ್ಯ ಪರಾಕ್ರಮ ಸ್ಥಾನ. ನಮಗೆ ಮನಸ್ಸಿನಲ್ಲಿ ಒಂದಿಟ್ಕೊಂಡು ಹೊರಗಡೆ ಒಂದು ಹೇಳುವಂತಹ ಸ್ವಭಾವ ಈ ಸಂದರ್ಭದಲ್ಲಿ ಇರಲ್ಲ. ನೇರ ದಿಟ್ಟ ನಿರಂತರ ಅನ್ನೋ ರೀತಿಯಲ್ಲಿ ಸ್ಟ್ರೈಟ್ ಫಾರ್ವರ್ಡಾಗಿ ಇದ್ದಿದ್ದಂಗೆ ಹೇಳೋ ರೀತಿಯಲ್ಲಿ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳುವಂತಹ ಸ್ವಭಾವ. ಅದರಲ್ಲಿ ಕೂಡ ತೃತೀಯ ಸ್ಥಾನದ ಸೋದರ ಸ್ಥಾನದಲ್ಲಿ ಈಗ ಶುಕ್ರ ಬಂದಿರೋದ್ರಿಂದ, ಮುಖ್ಯವಾಗಿ ಅದೇ ರೀತಿ ರಾಶಿಯಲ್ಲಿರುವಂತಹ ಶನಿ ಕುಜರ ದೃಷ್ಟಿ ತೃತೀಯ ಸ್ಥಾನದಲ್ಲಿ ಬೀಳೋದ್ರಿಂದ ಮೀನರಾಶಿಯವರಿಗೆ ಯಾವ ರೀತಿ ಫಲಗಳು ಉಂಟಾಗ್ತಾ ಇದೆ, ಯಾವ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಅಂತ ನೋಡುವುದಾದರೆ, ತೃತೀಯದಲ್ಲಿ ಈಗ ಅಂದರೆ ಒಂದು ರೀತಿ ಉತ್ಸಾಹ, ಒಂದು ರೀತಿ ಧೈರ್ಯ, ಒಂದು ರೀತಿ ಎನರ್ಜೆಟಿಕ್ ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ಶುಕ್ರ ಯಾವ ವಿಷಯಗಳಲ್ಲಿ ಅನುಕೂಲ ಆಗ್ತಾ ಇರುತ್ತೆ, ಹೊಸ ಪರಿಚಯಗಳು, ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಗಳ ಆಗಮನ ಇತ್ಯಾದಿ ವಿಷಯಗಳಿಗೆ ಅನುಕೂಲವಾಗ್ತಾ ಇರುತ್ತೆ. ಅಂದರೆ ಈಗ ತುಂಬ ದಿನಗಳಿಂದ ಏನೋ ಒಂದು ಆಜಿಟೇಷನ್, ಏನೋ ಒಂದು ಸಂಕೋಚ, ಏನು ಅನ್ಕೊಳ್ತಾರೋ ಏನೋ, ಮಾತಾಡ್ಸಿದ್ರೆ ಏನು ಅಂದ್ಕೊಳ್ತಾರೋ ಏನೋ, ಹೊಸ ವ್ಯಕ್ತಿಗಳು ಈ ರೀತಿ ಏನಿರಲ್ಲ. ಧೈರ್ಯ ಪರಾಕ್ರಮ ಸ್ಥಾನ ಅಲ್ವಾ. ಈಗ ಹೊಸ ವ್ಯಕ್ತಿಗಳನ್ನು ನೀವೇ ಪ್ರೊಯಾಕ್ಟಿವ್ ಆಗಿ ಹೋಗಿ ಅವ್ರ ಜೊತೆಗೆ ಸ್ನೇಹದಿಂದ, ತುಂಬ ಸಾನ್ನಿಹಿತ್ಯದಿಂದ ಅವ್ರ ಜೊತೆ ಒಡನಾಟ ಇಟ್ಕೊಳ್ಳೋದಕ್ಕಾಗಿರ್ಬೋದು, ಹೊಸ ಪರಿಚಯಗಳು ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಮುಖ್ಯವಾಗಿ ಈ ಸ್ಥಳಾಂತರ ಆಗುವುದಕ್ಕೆ, ಗೃಹ ಬದಲಾವಣೆ, ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗೋದಕ್ಕೆ ಆಗಿರ್ಬೋದು, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗೋಕ್ಕಾಗಿರ್ಬೋದು, ಮುಖ್ಯವಾಗಿ ವಾಹನ, ನೀವು ಯೂಸ್ ಮಾಡ್ತಾ ಇರುವಂತಹ ವಾಹನವನ್ನು ಈ ಸಂದರ್ಭದಲ್ಲಿ ತುಂಬ ದಿನ ಆಯಿತು, ಸರ್ವಿಸಸ್ ಜಾಸ್ತಿ ಆಗ್ತಾ ಇದೆ, ಅಥವಾ ಹಳೆ ಮಾಡೆಲ್ ಆಯಿತು, ಇದು ಹೊಸದಾಗಿ ಯಾವುದಾದ್ರೂ ಇದನ್ನು ಮಾರಿಬಿಟ್ಟು ಮತ್ತೊಂದು ಹೊಸ ವೆಹಿಕಲ್ ತಗೊಳ್ಳೋಣ ಇತ್ಯಾದಿ ಯೋಚನೆಗಳನ್ನು ಈ ತೃತೀಯ ಸ್ಥಾನದಲ್ಲಿ, ಧೈರ್ಯ ಪರಾಕ್ರಮ ಸ್ಥಾನ ಅಲ್ವಾ, ಧೈರ್ಯವಾಗಿ ತಗೊಳ್ಳೋಣ ಅನ್ನುವಂತಹ ಒಂದು ಈ ರೀತಿ ಪ್ರಭಾವವನ್ನು ತೃತೀಯ ಸ್ಥಾನದಲ್ಲಿರುವಂಥ ಶುಕ್ರ ಮೀನರಾಶಿಯವರಿಗೆ ನೀಡ್ತಾ ಇರ್ತಾರೆ. ಈಗ ಮುಖ್ಯವಾಗಿ ಯಾವ ವಿಷಯದಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನೋದಾದರೆ, ಈ ತೃತೀಯ ಸ್ಥಾನದಲ್ಲಿರುವಂತಹ ಶುಕ್ರ ಮುಖ್ಯವಾಗಿ ಹೊಸ ಸ್ತ್ರೀಯರ ಪರಿಚಯ ಅನ್ನೋದು ಅಧಿಕವಾಗಿ ಕಾಣಿಸ್ತಾ ಇರ್ತವೆ. ಹೊಸ ಸ್ತ್ರೀಯರು ನಿಮ್ಮ ಜೀವನದಲ್ಲಿ ಬರ್ತಾರೆ. ಆದರೆ ಆ ಆಗಿರುವಂತಹ ಪರಿಚಯ ಕೆಲವೊಂದು ವಿವಾದಗಳ ಮುಖಾಂತರ ಅಂತ್ಯವಾಗುತ್ತೆ. ಈ ವಿಷಯದಲ್ಲಿ ತುಂಬ ಮುಂಜಾಗ್ರತೆ ಕ್ರಮದಿಂದ ಇರಬೇಕಾಗಿರುತ್ತೆ. ಸೊ ಬರುವಂತಹ ದಿನಗಳಲ್ಲಿ ಈ ಪರಿಚಯ ನಿಮ್ಮನ್ನು ಕೆಲವೊಂದು ಸಮಸ್ಯೆಗಳ ಸುಳಿಯಲ್ಲಿ ನಿಮ್ಮನ್ನು ತಳ್ಳುತ್ತೆ. ಸೊ ಆಗಿರೋದ್ರಿಂದ ಈ ಧೈರ್ಯ ಪರಾಕ್ರಮ ಸ್ಥಾನ, ಸ್ತ್ರೀಯರ ಜೊತೆ ಪರಿಚಯ, ಸೊ ಮನಸ್ಸಿಗೆ ಏನು ಅನಿಸಿದ್ರೆ ಅದು ಮಾತಾಡೋದು ಇತ್ಯಾದಿ ವಿಷಯಗಳ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕಾಗಿರುತ್ತೆ. ಇನ್ನು ನೀವು ವೃತ್ತಿ ಉದ್ಯೋಗ ವ್ಯಾಪಾರಾದಿಗಳ ವಿಷಯಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಕೂಡ ಈ ಸಂದರ್ಭದಲ್ಲಿ ಆಗುತ್ತೆ.
ಮತ್ತು ಮುಖ್ಯವಾಗಿ ಈ ಪ್ರಾಜೆಕ್ಟ್ ಚೇಂಜ್ ಮಾಡುವಂತಹ ಸಂದರ್ಭಗಳಲ್ಲಾಗಿರ್ಬೋದು ಅಥವಾ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಮೇಲಧಿಕಾರಿ ಸ್ತ್ರೀ ಆಗಿದ್ದು ಅವರು ನಿಮಗೆ ಹೊಸ ಜವಾಬ್ದಾರಿಗಳು ನೀಡುವುದು ಅಥವಾ ಕೆಲವೊಂದು ರಜಾ ದಿನಗಳಲ್ಲಿ ಕೂಡ ನಿಮ್ಮನ್ನು ವರ್ಕ್ ಮಾಡಿ ಅಂತ ಹೇಳೋದು. ಸೊ ಅದನ್ನು ನೀವು ಕನ್ವೆ ಮಾಡೋದಕ್ಕೋಗಿ ಸ್ವಲ್ಪ ಅಗ್ರೆಸಿವ್ ಆಗಿ ಅವರಿಗೆ ರೆಸ್ಪಾನ್ಸ್ ಕೊಡುವಂತಹ ವಿಷಯಗಳು, ಈ ವಿಷಯಗಳಲ್ಲಿ ಅವರ ಹತ್ರ ಮಾತಾಡುವಂತಹ ರಿಕ್ವೆಸ್ಟಿಂಗ್ ಮೋಡಲ್ಲಿರಬೇಕು, ಡಿಪ್ಲೊಮೆಟಿಕ್ ಆಗಿ ಸ್ಮಾರ್ಟಾಗಿ ಮಾತಾಡಬೇಕು. ಸೊ ಈ ವಿಷಯಗಳಲ್ಲಿ ಸ್ವಲ್ಪ ಮುಂಜಾಗ್ರತೆ ಕ್ರಮದಿಂದ ಮಾತಾಡುವಂತಹ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ ಮೀನರಾಶಿಯವರು. ಮುಖ್ಯವಾಗಿ ಈ ಸಂದರ್ಭ, ಈ ಕಮ್ಯುನಿಕೇಷನ್ನು, ಈ ಅಗ್ರೆಸಿವ್ನೆಸ್ ಕಮ್ಮಿ ಮಾಡೋದಕ್ಕೆ ಅಥವಾ ಈ ಶುಕ್ರನ ಸಂಪೂರ್ಣ ಅನುಗ್ರಹ ಪಡೆಯೋದಕ್ಕೆ ಮೀನರಾಶಿಯವರು ಮುಖ್ಯವಾಗಿ ಶುಕ್ರವಾರದಂದು ಬಿಳಿ ಹೂವಿನಿಂದ ಅಮ್ಮನವ್ರಿಗೆ ಆರಾಧನೆ ಮಾಡೋದು ಅಥವಾ ಬಿಳಿ ಹೂವಿನ ಹಾರವನ್ನು ಮುಖ್ಯವಾಗಿ ಲಕ್ಷ್ಮೀ ಅಮ್ಮನವರು ಅಥವಾ ಗ್ರಾಮ ದೇವತೆ, ಇಷ್ಟ ದೇವತೆ, ಕುಲದೇವತೆ, ಈ ದೇವತೆ ಸ್ತ್ರೀ ದೇವತೆ ಮೂರ್ತಿಗಳಿಗೆ ಅಲಂಕಾರ ಮಾಡುವುದರಿಂದ ಮುಖ್ಯವಾಗಿ ಈ ಶುಕ್ರನ ಪ್ರತಿಕೂಲ ಫಲಗಳನ್ನು ಕಮ್ಮಿ ಮಾಡಿ ಅನುಕೂಲ ಫಲಗಳನ್ನು ನಿಮಗೆ ಜಾಸ್ತಿ ಮಾಡ್ತಾ ಇರುತ್ತೆ. ಇಲ್ಲ ಅಂದರೆ ಶುಕ್ರವಾರದ ದಿನ ಗೃಹದಲ್ಲೇ ಪ್ರತಿ ಶುಕ್ರವಾರ ನಮ್ಮ ಮನೆಗಳಲ್ಲಿ ತುಂಬ ಸ್ವಚ್ಛವಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮಾಡ್ತಾ ಇರ್ತೀವಿ. ಅಂತಹ ದಿನ ಬೆಲ್ಲದಿಂದ ಮಾಡಿರುವಂತಹ ಸಿಹಿ ಆಹಾರ ಪದಾರ್ಥವನ್ನು ನಿವೇದನೆ ಮಾಡುವುದರಿಂದ, ಮುಖ್ಯವಾಗಿ ದೇವತೆಗೆ ಅಮ್ಮನವರಿಗೆ ನಿವೇದನೆ ಮಾಡುವುದರಿಂದ ಕೂಡ ಶುಕ್ರಬಲ ಅದ್ಭುತವಾಗಿರುತ್ತೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ವಾಹನ ಪ್ರಮಾದಗಳು, ಆ ಸ್ಪೀಡು, ಆ ಎನರ್ಜಿ, ತೃತೀಯ ಸ್ಥಾನ ಅಂದ್ರೇ ರಿಸ್ಕ್, ಶೌರ್ಯ, ಧೈರ್ಯ, ಪರಾಕ್ರಮ ಸ್ಥಾನ. ಮುಖ್ಯವಾಗಿ ವಾಹನಗಳಲ್ಲಿ ಓಡಾಡುವಾಗ, ವಾಹನದಲ್ಲಿ ಚಾಲನೆ ಮಾಡುವಾಗ ತುಂಬ ಕೇರ್ಫುಲ್ಲಾಗಿರಿ. ಅತಿವಾಗಿ ತುಂಬ ವೇಗವಾಗಿ ಪ್ರಯಾಣ ಮಾಡೋದು, ಇಂತಹ ವಿಷಯಗಳಿಗೆ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳು ತಗೊಂಡು ಮಾಡಬೇಕಾಗಿರುತ್ತೆ. ನೀವು ಪ್ರಯಾಣ ಆರಂಭ ಮಾಡೋಕ್ಕೆ ಮುಂಚೆ ಓಂ ಶ್ರೀಮಾತ್ರೇ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿಕೊಂಡು ನೀವು ಪ್ರಯಾಣ ಆರಂಭ ಮಾಡಿದ್ರೆ ಮತ್ತಷ್ಟು ಅನುಕೂಲವಾಗಿರುತ್ತೆ. ಈ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹಕ್ಕೋಸ್ಕರ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಶ್ರೀಮಾತ್ರೇ ನಮಃ ಅಂತ ನೀವು ಆಸಕ್ತಿ ಇದ್ದರೆ, ನೀವು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಶ್ರೀಮಾತ್ರೇ ನಮಃ ಅಂತ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಶ್ರೀ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹವು ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.